ಶಿಕ್ಷಣ ಭೀಷ್ಮ ಬಡ ವಿದ್ಯಾರ್ಥಿಗಳಿಗೆ ಗ್ರಾಮಾಂತರ ಪ್ರದೇಶದಲ್ಲಾಗಿರ್ಬೋದು, ನಗರ ಪ್ರದೇಶದಲ್ಲಾಗಿರ್ಬೋದು, ಸರ್ಕಾರಿ ಶಾಲೆಯನ್ನು ಕಟ್ಟಿಕೊಟ್ಟು ಮತ್ತು ಆ ಶಾಲೆಯನ್ನು ಅಭಿವೃದ್ಧಿಗೆ ಸಹಕಾರ ಕೊಡುತ್ತಾ ಶಿರಾ ತಾಲೂಕಿನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಅವರು ಭವಿಷ್ಯ ಕಟ್ಟಿಕೊಳ್ಳೋದಕ್ಕೆ ಪಾಯ ಹಾಕೊಟ್ಟಿರುವಂಥ ಧೀಮಂತ ರಾಜಕಾರಣಿ ಯಾರಾದರೂ ಇದ್ದರೆ ರಾಜ್ಯದಲ್ಲಿ ಹಲವಾರು ಜನ ಶಾಸಕರುಗಳು, MLAಗಳು ಎಲ್ಲ ಇದ್ದಾರೆ. ಯಾವುದೋ ಒಂದು ಗ್ರಾಂಟ್ನ ಬಂದಿರೋದನ್ನ ತಾಂಡು ಹಾಕಿ ಶಾಲೆಯನ್ನು ಕಟ್ಸ್ಕೊಡೋ ಅಂಥದ್ದು ನಾವು ನೋಡಿದ್ದು ಸಹಜ. ಒಂದು ಖಾಸಗಿ ಶಾಲೆಯನ್ನು ಇಡೀ ತುಮಕೂರು ರಾಜ್ಯದಲ್ಲೇ ಹೆಸರುವಾಗಿರುವಂಥ ಒಂದು ಖಾಸಗಿ ಶಾಲೆಯನ್ನು ಕಟ್ಟಿ, ಆದರೂ ಸಹ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಸರ್ಕಾರಿ ಶಾಲೆಯನ್ನು ಸಹ ಖಾಸಗಿ ಶಾಲೆಗೆ ಸರಿಸಮಾನವಾಗಿ ನಿಂತ್ಕೋಬೇಕಂತ ಆಸೆ ಪಟ್ಟಿರುವಂಥ ಒಬ್ಬ ಧೀಮಂತ ನಾಯಕ ರಾಜ್ಯದಲ್ಲಿ ಏನಾದರೂ ಅದು ಕಂಡಿದ್ರೆ ಅದು ನಮ್ಮ ಸನ್ಮಾನ್ಯ ಶ್ರೀ ಚಿದಾನಂದ ಗೌಡರವರು. ನಾವೆಲ್ಲ ಹಲವಾರು ವರ್ಷಗಳಿಂದ ಶಿರಾ ಕ್ಷೇತ್ರದಲ್ಲಿ ಸುಮಾರು ಜನ ಶಾಸಕರುಗಳನ್ನ ಸಹ ನಮ್ಮ ಬುದ್ಧಿ ಬಂದ ಮೇಲೆ ನಾವು ಸಹ ಗಮನಿಸಿದ್ದೇವೆ. ಶಾಸಕರುಗಳು ತನ್ನದೇ ಆದ ಕೊಡುಗೆಯನ್ನ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದಾರೆ. ಆ ಕೊಟ್ಟಂತ ಕೊಡುಗೆ ಕೆಲವು ದಿನಗಳ ನಂತರ ಅದು ಕಳೆದೋಗ್ತಾ ಇದೆ. ಕೆಲವೇ ವರ್ಷಗಳಿಗೆ ಮಾತ್ರ ಸೀಮಿತವಾಗಿರುವಂಥ ಏನಾದರೂ ಒಂದು ನಿರ್ಮಾಣ ಮಾಡುವಂಥ ಕಾರ್ಯವನ್ನ ಮಾಡಿರೋದು ನಾವು ಗಮನಿಸಿದ್ದೇವೆ. ಆದರೆ ಸುಮಾರು 70ರಿಂದ 100 ವರ್ಷಗಳ ಕಾಲ ಭವಿಷ್ಯದವರೆಗೆ ಅಷ್ಟು ನಿರ್ಮಾಣ ಮಾಡುವಂಥ ಕೆಲಸ ಉಳಿಬೇಕಂತ ಮಾಡಿರುವಂಥ ಈಗ ನಮಗೆಲ್ಲ BJP ತಾವೆಲ್ಲ ಏನು ಮಾಡಿದ್ದೀರಾ ಅಂತ ಕೇಳೋಕ್ಕೋದ್ರೆ ನಾವೆಲ್ಲ ಎದೆ ಮುಡ್ಕೊಂಡು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಶಾಸಕರು, ನಾವು ಈಗ ನೇರವಾಗಿ ಹೇಳ್ತೀವಿ, ನಮ್ಮ ಶಾಸಕರು ಶಿರಾ ನಗರದಲ್ಲಿ ಸುಮಾರು 5 ಕೋಟಿ ವೆಚ್ಚದ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಸರ್ಕಾರಿ ಅನುದಾನ ಕೇವಲ 2-2.5 ಕೋಟಿ ಇರ್ಬೋದು. ಇನ್ನು 2.5 ಕೋಟಿ ಸ್ವಂತ ಹಣವನ್ನು ಹಾಕಿ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಸುಮಾರು 70ರಿಂದ 100 ವರ್ಷಗಳ ಕಾಲ ಭವಿಷ್ಯದಲ್ಲಿ ಉಳಿಯುವಂಥ ಶಾಲೆ ನಿರ್ಮಾಣ ಆಗಿದೆ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಸಹ ಓದುವಂಥ ಶಾಲೆಯನ್ನು ಸಹ ಆಗಿ ಅದು ಮುಂದೆ ಬೆಳೆಯುತ್ತದೆ. ಬರ್ಗೂರಲ್ಲಿ ಕಟ್ಟಿರುವಂಥ ಶಾಲೆ ಆಗಿರ್ಬೋದು, ಗೋಪಿಕುಂಟೆಯಲ್ಲಿ ಮುಂದೆ ನಿರ್ಮಾಣ ಆಗ್ತಿರುವಂಥ ಶಾಲೆ ಆಗಿರ್ಬೋದು, ಇದೆಲ್ಲ ಭವಿಷ್ಯದ ಚಿಂತನೆ ಮಾಡಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂಥ ಶಾಸಕರಿಗೆ ಮಾತ್ರ ಈ ಥರ ಅಭಿವೃದ್ಧಿ ಕಾರ್ಯಗಳು ಮಾಡಲು ಸಾಧ್ಯ. ನಾನು ಪ್ರತಿನಿತ್ಯ ಬೆಳಿಗ್ಗೆ ಒಂದು 5-6 ಗಂಟೆಗೆ ವಾಕ್ ಬರ್ತಾ ಇದ್ದಾಗ, 6-7 ಗಂಟೆಯಲ್ಲಿ ವಾಕ್ ಬರ್ತಿದ್ದಾಗ ಸುಮಾರು ಜನ ಬಡ ವಿದ್ಯಾರ್ಥಿ ಹೆಣ್ಮಕ್ಳುಗಳು ಒಂದು ಪಟ್ಟಣದಲ್ಲಿ ಚಿತ್ರಾನ್ನ, ಇಡ್ಲಿ ಕಟ್ಕೊಂಬಂದು ಅಲ್ಲಿ ಒಬ್ಬೊಬ್ಬರೇ ಒಂದು ಪ್ಲೇಟ್ನ ಇಬ್ಬರು ಹಂಚ್ಕೊಂಡು ತಿಂತಾ ಇದ್ರು. ಎಲ್ಲ ಡಿಗ್ರಿ ಕಾಲೇಜ್ ಹೋದಂಥ ಸ್ಟೂಡೆಂಟ್ಸ್ಗಳು. ಅದು ನಮ್ಮ ಗಮನಕ್ಕೂ ಬಂದಿಲ್ಲ, ಅದು ಶಾಸಕರ ಗಮನಕ್ಕೆ ಹೋಗಿ ಸುಮಾರು ವರ್ಷಗಳ ಕಾಲ ಏನು ಡಿಗ್ರಿ ಕಾಲೇಜಲ್ಲಿರೋ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟವನ್ನು ಸಹ ತಿಂಗಳ ಕಾಲ ವರ್ಷ ಕೆಲವು ತಿಂಗಳುಗಳ ಕಾಲ ಮಧ್ಯಾಹ್ನದ ಉಪಹಾರವನ್ನು ಸಹ ನಮ್ಮ ಶಾಸಕರು ನೀಡಿದ್ದಾರೆ. ಹಾಗಾಗಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಕಾರ್ಯಕರ್ತರು, ಮುಖಂಡರು ಮತ್ತು ಚುನಾಯಿತ ಪ್ರತಿಗಳು ಎಲ್ಲ ಒಟ್ಟುಗೂಡಿ ನಾವೆಲ್ಲ ಈಗ ಬರೋ 3ನೇ ತಾರೀಕು ನಮ್ಮ ಶಾಸಕರ ಹುಟ್ಟುಹಬ್ಬ ದಿನವನ್ನ ನಾವೆಲ್ಲರೂ ಸೇರಿ ಒಂದು ಅಭಿವೃದ್ಧಿ ಪಥದ ದಿನ ಅಂತ ನಾವೆಲ್ಲ ಒಂದು ಕಲ್ಪನೆ ಮಾಡ್ಕೊತಿದ್ವಿ. ನಮ್ಮ ಶಿರಾ ಕ್ಷೇತ್ರದಲ್ಲಿ ಮುಂದೆ ಅಭಿವೃದ್ಧಿ ಪಥ ಆಗಬೇಕಂದ್ರೆ ಭವಿಷ್ಯದಲ್ಲಿ ಅವರು ನಮ್ಮ ಶಿರಾ ನಗರದ, ಶಿರಾ ತಾಲೂಕಿನ ಶಾಸಕರಾಗಬೇಕಂತ ನಾವೆಲ್ಲ ಸಹ ಬಯಸ್ತೀವಿ. ಹಾಗಾಗಿ 3ನೇ ತಾರೀಕು ಬೆಳಿಗ್ಗೆ ತಾಲೂಕಿನ ಜನತೆಗೆ ತಿಳಿಸ್ತಾ ಇದ್ದೀವಿ. ಬೆಳಿಗ್ಗೆ 8 ಗಂಟೆಗೆ ತಾಯಿ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮುಖಾಂತರ ದೇವರಿಗೆ ವಿಶೇಷವಾಗಿ ಚಿದಾನಂದ ಗೌಡರವರ ಹೆಸರಿನಲ್ಲಿ ಕಾರ್ಯಕರ್ತರು ಮತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳು ಪೂಜೆ ಮಾಡಿಸಿ ಬೆಳಗ್ಗೆ 8 ಗಂಟೆಗೆ ತಾಲೂಕಿನ ಎಲ್ಲ ಕಾರ್ಯಕರ್ತರು ಸಹ ದುರ್ಗಮ್ಮ ದೇವಸ್ಥಾನದ ಹತ್ರ ಬರಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ತದನಂತರ 8:30-9 ಗಂಟೆಗೆ ಸರ್ಕಾರಿ ತಾಯಿ ಮಗು ಹಾಸ್ಪಿಟ್ಲಲ್ಲಿ ಬಡ ರೋಗಿಗಳಿಗೆ ಸುಮಾರು 100-150 ಜನ ರೋಗಿಗಳಿಗೆ ಹಾಲು, ಹಣ್ಣು, ಬ್ರೆಡ್ಡು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಾವು ಭಾಜಪ ವತಿಯಿಂದ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಮಾಡ್ತಾ ಇದ್ದೀವಿ. ಆ ನಂತರ 3ನೇ ತಾರೀಕು ಇವೆರಡು ಕಾರ್ಯಕ್ರಮಗಳು ಶಿರಾದಲ್ಲಿ ನಡೆದಾದ ನಂತರ ಗೋಪಿಕುಂಟೆಯಲ್ಲಿ ವಿಶೇಷವಾಗಿ ಮೆರವಣಿಗೆ ಮಾಡುವ ಮುಖಾಂತರ ಕಾರ್ಯಕ್ರಮದ ಸ್ವರೂಪವನ್ನು ನಮ್ಮ ನಾಯಕರು ತಿಳಿಸಿದ್ದಾರೆ. ಹಾಗಾಗಿ
ಅವತ್ತಿನ ದಿವಸ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಹ ಬೆಳಿಗ್ಗೆ 8 ಗಂಟೆಗೆ ತಾಯಿ ದುರ್ಗಮ್ಮ ದೇವಸ್ಥಾನದ ಹತ್ರ ವಿಶೇಷವಾಗಿ ಪೂಜೆ ಸಲ್ಲಿಸುವ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಬರ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ.